ಯಾರ್ಯಾರ ಪಾತ್ರ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಿರಾಣಿ ಏನು ಹೇಳ್ತಾರೆ KADB ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರಾಣಿಯವರ ಪಾತ್ರ ಏನಿದರಲ್ಲಿ ನಿರಾಣಿಯವರ ಸ್ಟೇಟ್ಮೆಂಟ್ ಏನು ಆದರೆ ಅದಕ್ಕಿಂತ ಮೊದಲು ಇನ್ನೊಂದಿಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ ನಿಮಗೆ. ರಮ್ಯಾ ಹಿಂದೆ ರಾಜಕಾರಣಿಗಳು ಅಧಿಕಾರಿಗಳಿದ್ದಾರೆ, ಇಲ್ಲದೇ ಸಾಧ್ಯವೇ ಇಲ್ಲ. CBI ಕಸ್ಟಡಿಗೆ ತೆಗೆದುಕೊಂಡರೂ ಕೂಡ ಆಶ್ಚರ್ಯ ಇಲ್ಲ. ಈ ವ್ಯಾಪ್ತಿಗೆ ರಾಜಕಾರಣಿಗಳು, ಅಧಿಕಾರಿಗಳು, ಚಿನ್ನದ ವ್ಯಾಪಾರಿಗಳು ಎಲ್ಲರೂ ಕೂಡ ಬರ್ತಾರೆ. ಸ್ಮಗ್ಲಿಂಗ್ ಕೇಸ್ ರಾಷ್ಟ್ರೀಯ ಭದ್ರತೆ ವ್ಯಾಪ್ತಿಗೂ ಕೂಡ ಬರುತ್ತೆ. ಹೀಗಾಗಿ CBI ರಮ್ಯಾನ ವಿಚಾರಣೆ ಮಾಡುವಂಥದ್ದು ಬಹುತೇಕ ಪಕ್ಕ. ಆಕೆಯಿಂದ ಇನ್ನಷ್ಟು ಮತ್ತಷ್ಟು ಸಂಗತಿಗಳನ್ನು ಬಾಯ್ಬಿಡಿಸಬೇಕು. ಯಾಕಂದರೆ ಈ ಹಣ ಹೆಂಗೆ ಹೋಗ್ತಾ ಇತ್ತು, ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನವನ್ನು ಆಕೆ ಇನ್ನೆಲ್ಲೋ ಒಂದು ಕಡೆ ಕಳಚಿ ಹೊರಟೋಗ್ಬಿಡ್ತಿದ್ಲ ತನ್ನ ಕೆಲಸಕ್ಕೆ. ದುಡ್ಡು ಹೆಂಗೆ ಬರ್ತಾ ಇತ್ತು, ಈ ಚಿನ್ನದ ಮೌಲ್ಯ ಇದೆಯಲ್ಲ, ಈ ಚಿನ್ನಕ್ಕಿಷ್ಟು ಅಮೌಂಟ್ ಅಂತ ಇದೆಯಲ್ಲ, ಇದು ಹೆಂಗೆ ಪೇ ಆಗ್ತಾ ಇತ್ತು. ನಮ್ಮ ಪ್ರತಿನಿಧಿ ಕಿರಣ್ ಹೇಳ್ತಾ ಇದ್ರು, ಇದು 4% ಒಳಗೆ ಪ್ರಶ್ನೆ 4 40 ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟು ಹವಾಲದಿಂದ ಏನಾದರೂ ದುಡ್ಡು ಏನಾದರೂ ಆ ಕಡೆ ಈ ಕಡೆ ಆಗ್ತಾ ಇತ್ತಾ, ಮಾಡ್ತಿದ್ದಂಥವ್ರು ಯಾರು, ಇದರ ಹಿಂದಿರುವಂಥ ಚಿನ್ನದ ಅಂಗಡಿ ಮಾಲೀಕರುಗಳು ಯಾರ್ಯಾರು, ರಾಜಕಾರಣಿಗಳು ಯಾರು, ಅಧಿಕಾರಿಗಳು ಯಾರು. ಈಕೆ ಹೇಳಿದ ಪ್ರಕಾರ ಈ ಒಂದೇ ಒಂದು ಸರಿ ನಾನು ಇದನ್ನು ಮಾಡಿರೋದು ಒಂದೇ ಒಂದು ಸರಿ ಯಾರಾದರೂ ಅಷ್ಟು ನಿರಾಳವಾಗಿ ಅಷ್ಟೊಂದು ಚಿನ್ನ ಇಟ್ಕೊಂಬರಕ್ಕೆ ಸಾಧ್ಯ ಏನ್ರಿ.